ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ 2ನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 3 ಸಂಸ್ಕೃತಿ. ಈ ಘಟಕ 3 ಸಂಸ್ಕೃತಿಯಲ್ಲಿ ಬರುವಂತಹ ಅಧ್ಯಾಯ 7 ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಬರೆದಿರತಕ್ಕಂತಹ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅಧ್ಯಾಯದ ಭಾಗ 2 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಕರ್ತರಾದಂತಹ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಒಂದು ಕವಿ ಪರಿಚಯವನ್ನ ಮತ್ತು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಭಾಗ 1 ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇನೆ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಈ ಅಧ್ಯಾಯದ ಕಂಟಿನ್ಯೂ ಪಾರ್ಟ್ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನ ತಲುಪೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ. ಹಾಗಾದ್ರೆ ನೀವೆಲ್ಲರೂ ಕನ್ನಡಿಗರಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಮಹತ್ವದ ಸಾಂಸ್ಕೃತಿಕ ಲೇಖನಗಳಲ್ಲಿ ಒಂದು. ಕನ್ನಡ ಸಂಸ್ಕೃತಿಯ ಸ್ವರೂಪ, ಉಗಮಕ್ಕೆ ಸ್ವಾಭಿಮಾನ, ಸಮನ್ವಯ ಗುಣಗಳ ಕಾರಣವಾದ ಬಗೆ, ಕನ್ನಡ ಸಂಸ್ಕೃತಿಯ ತಿರುಳು ಇವೇ ಮೊದಲಾದ ಅಂಶಗಳನ್ನ ಕನ್ನಡ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಕರಾರುವಕ್ಕಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ತಿರುಳು ಆಶಯ. ಕನ್ನಡ ಸಂಸ್ಕೃತಿ ಎನ್ನುವುದು ಕನ್ನಡಿಗರಿಗೆ ಅದೊಂದು ಅಭಿಮಾನ, ಪ್ರೀತಿ, ಗೌರವಗಳ ಪ್ರತೀಕ, ಸಂಕೇತ. ಕನ್ನಡಿಗರಾಗಿ ಕನ್ನಡ ಸಂಸ್ಕೃತಿಯನ್ನಾಗಲಿ ಕನ್ನಡವನ್ನಾಗಲಿ ಪ್ರೀತಿಸದಿದ್ದರೆ ಅದು ಸಂಕುಚಿತ ದೃಷ್ಟಿಯಾಗುತ್ತದೆ ಹೊರತು ಬೇರೆನ್ನೇನೂ ಆಗುವುದಿಲ್ಲ. ಮನುಷ್ಯನಿಗೆ ರಾಷ್ಟ್ರ ಪ್ರೇಮ ಒಂದೇ ದೇಶ ಪ್ರೇಮವಲ್ಲ, ಅದರ ಜೊತೆಗೆ ನಾಡ ಪ್ರೇಮವು ದೇಶ ಪ್ರೇಮವಾಗಿರುತ್ತದೆ. ಕನ್ನಡಿಗ ತನ್ನ ಕನ್ನಡ ನಾಡನ್ನ, ಅದರ ಸಂಸ್ಕೃತಿಯನ್ನ ಪ್ರೀತಿಸುವುದು ಕೂಡ ದೇಶ ಪ್ರೇಮವೇ ಆಗಿದೆ. ಇದು ತನ್ನ ನಾಡ ಬಗೆಗಿದ್ದ ಆತನ ಅನನ್ಯ ಅಭಿಮಾನ. ಆದ್ದರಿಂದ ಕೆಲ ಕನ್ನಡಿಗರಿಗೆ ಕನ್ನಡ ನಾಡನ್ನ ಪ್ರೀತಿಸುವುದು ಸಂಕೋಚದ ದೃಷ್ಟಿ ಎನಿಸುವುದಾಗಲಿ, ಭಾರತ ಪ್ರೇಮ ಒಂದೇ ಮುಖ್ಯವಾಗಿ ಕನ್ನಡ ನಾಡು ಪ್ರೇಮ ಅರ್ಥ ಹೀನವಾಗುವುದಾಗಲಿ ಸರಿಯಲ್ಲ. ಕನ್ನಡ ನಾಡು ನುಡಿಯನ್ನ ಕೊಂಡಾಡುವುದು ಕೆಲ ಕನ್ನಡಿಗರಿಗೆ ರಾಷ್ಟ್ರದ್ರೋಹವಾಗಿರುವುದು. ಈ ಹಿನ್ನೆಲೆಯಲ್ಲಿ ವಿಪರ್ಯಾಸವೇ ಸರಿ. ಭಾರತೀಯ ಸಂಸ್ಕೃತಿ ಹೊಂದಿರುವಂತೆ ಕರ್ನಾಟಕ ಸಂಸ್ಕೃತಿ ಎಂಬುದೊಂದು ಇದೆ ಎಂಬ ಅರಿವು ಕನ್ನಡಿಗರಿಗೆ ಇರಬೇಕಾದದ್ದು ಅತ್ಯಗತ್ಯ. ಹಾಗೆ ನೋಡಿದರೆ ವಾಸ್ತವವಾಗಿ ಭಾರತೀಯ ಸಂಸ್ಕೃತಿ ಎಂಬುದು ಪ್ರತ್ಯೇಕವಾಗಿ ಇಲ್ಲ. ಕರ್ನಾಟಕ ಸಂಸ್ಕೃತಿ, ತಮಿಳು ಸಂಸ್ಕೃತಿ, ತೆಲುಗು ಸಂಸ್ಕೃತಿ, ಮಹಾರಾಷ್ಟ್ರ ಸಂಸ್ಕೃತಿ ಇವೇ ಮೊದಲಾದ ಸದೃಶವೂ ಭಿನ್ನವೂ ಆದ ಸಂಸ್ಕೃತಿಗಳ ಸಮಿಷ್ಟಿ ರೂಪವೇ ಭಾರತೀಯ ಸಂಸ್ಕೃತಿ. ಈ ಬಿಡಿ ಸಂಸ್ಕೃತಿಗಳಿಂದ ಅಥವಾ ಪ್ರಾಂತೀಯ ಸಂಸ್ಕೃತಿಗಳಿಂದ ಭಾರತೀಯ ಸಂಸ್ಕೃತಿಯನ್ನ ಪ್ರತ್ಯೇಕವಾಗಿ ನೋಡಲು ಸಾಧ್ಯವೇ ಇಲ್ಲ. ಭಾರತದಲ್ಲಿ ಒಂದೊಂದು ಪಾತ್ರಕ್ಕೂ ವಿಶಿಷ್ಟ ಜೀವನ ವಿಧಾನವಿದ್ದು ಈ ವಿಶಿಷ್ಟ ಸಂಸ್ಕೃತಿಯನ್ನ ಗುರುತಿಸುವುದು, ಪ್ರೀತಿಸುವುದು ಭಾರತೀಯ ಸಂಸ್ಕೃತಿಯನ್ನ ಪ್ರೀತಿಸಿದಂತೆ. ಆದ್ದರಿಂದ ಪ್ರತಿಯೊಬ್ಬ ಪ್ರಾಂತೀಯನು ತನ್ನ ಪ್ರಾಂತ್ಯದ ಸಂಸ್ಕೃತಿಯ ಹಾಗೂ ಭಾರತದ ಸಂಸ್ಕೃತಿಗೆ ಗೌರವ ಸಲ್ಲಿಸಬೇಕಾದದ್ದು ಅತ್ಯವಶ್ಯ. ಇನ್ನು ಕನ್ನಡ ಸಂಸ್ಕೃತಿಯ ಬಗೆಗೆ ಹೇಳುವುದಾದರೆ ಸ್ವಾಭಿಮಾನ, ಸಮನ್ವಯಗಳ ಕನ್ನಡ ಸಂಸ್ಕೃತಿಯ ತಿರುಳಾಗಿವೆ. ಕದಂಬ ವಂಶದ ಮಯೂರ ಶರ್ಮನ ಸ್ವಾಭಿಮಾನ ಛಲಗಳು ಇದಕ್ಕೆ ಒಂದು ಒಳ್ಳೆಯ ನಿದರ್ಶನ. ಒಟ್ಟಾರೆ ಹೇಳುವುದಾದರೆ ಕನ್ನಡ ಸಂಸ್ಕೃತಿ ಉದಯವಾದುದೇ ಸ್ವಾಭಿಮಾನದಲ್ಲಿ, ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವಲ್ಲಿ. ಇಂಥ ಸ್ವಾಭಿಮಾನಯುಕ್ತ ಕನ್ನಡ ಸಂಸ್ಕೃತಿಯ ಇನ್ನೊಂದು ವಿಶಿಷ್ಟ ಗುಣವೆಂದರೆ ಎಲ್ಲರನ್ನ ಎಲ್ಲವನ್ನ ತನ್ನದೆಂದು ಅಪ್ಪಿಕೊಳ್ಳುವ ಸಮನ್ವಯ ದೃಷ್ಟಿ. ಇದನ್ನು ಈ ಲೇಖನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಇನ್ನ ಎರಡನೇದಾಗಿ ಬರುವುದೇ ಸ್ವಾಭಿಮಾನ. ಸ್ವಾಭಿಮಾನದ ಬಗ್ಗೆ ಹೇಳೋದಾದ್ರೆ ಸ್ವಾಭಿಮಾನ ಹಾಗೂ ಸಮನ್ವಯ ಇವು ನಮ್ಮ ಕನ್ನಡ ಸಂಸ್ಕೃತಿಯ ಬಹುಮುಖ್ಯ ತಿರುಳಾಗಿವೆ. ತನ್ನ ಹಾಗೂ ತನ್ನತನದ ಬಗ್ಗೆ ಇರುವ ಪರಿಪೂರ್ಣ ಅರಿವು ಹಾಗೂ ವಿಶ್ವಾಸಗಳೇ ಸ್ವಾಭಿಮಾನ. ಅದು ನಿಸ್ವಾರ್ಥ ಪರವಾಗಿದ್ದು ತನ್ನ ಜೊತೆಗೆ ಇತರರನ್ನ ಎತ್ತಿ ಹಿಡಿಯುವ ನಿಷ್ಕಾಮ ಪ್ರೇಮವಾಗಿದೆ. ಅದು ಟೊಳ್ಳುತನವನ್ನ ಬೆಳೆಸಿಕೊಳ್ಳದ ಆತ್ಮ ಪ್ರತಿಷ್ಠೆಯ ಸಂಕೇತ. ಸ್ವಾಭಿಮಾನಿ ಬೆಳೆದ ಮತ್ತು ಬೆಳೆಯುವ ವ್ಯಕ್ತಿಯಾಗಿದ್ದಾನೆ. ಅಂತೆಯೇ ಅವನು ಇತರ ವ್ಯಕ್ತಿ ಅಥವಾ ವ್ಯಕ್ತಿಗಳ ದೊಡ್ಡತನವನ್ನು ಗುರುತಿಸಿ ಗೌರವಿಸುತ್ತಾರೆ. ಸ್ವಾಭಿಮಾನವೆನ್ನುವುದು 2 ಮುಖಗಳ ನಾಣ್ಯವಿದ್ದಂತೆ. ತಾನು ಇನ್ನೊಬ್ಬನಿಗಿಂತ ತನಗಿಂತ ಕಡಿಮೆ ಅಲ್ಲ ಎಂಬ ನಂಬಿಕೆ ಸ್ವಾಭಿಮಾನಿಗಿರುತ್ತದೆ. ಅವನು ಎಂದು ಇನ್ನೊಬ್ಬರ ನೆರಳಾಗಿರಲು ಬಯಸದೆ ತನ್ನ ವಿಶಿಷ್ಟ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಯತ್ನಿಸುತ್ತಾನೆ.
ಯಾವುದೇ ಕ್ಷೇತ್ರದಲ್ಲಾಗಲಿ ಅಥವಾ ಸ್ವಾಭಿಮಾನಿಗಳಿಂದ ಮಾತ್ರವೇ ಮೌಲಿಕ ಕಾರ್ಯ ನಡೆಯುತ್ತದೆ. ಇನ್ನು ಮೂರನೇದಾಗಿ ಸಮನ್ವಯ. ಸ್ವಾಭಿಮಾನ ಹಾಗೂ ಸಮನ್ವಯ ಇವು ನಮ್ಮ ಕನ್ನಡ ಸಂಸ್ಕೃತಿಯ ಬಹುಮುಖ್ಯ ತಿರುಳಾಗಿವೆ. ವ್ಯಕ್ತಿ ಬೆಳೆಯಲು ಎಲ್ಲ ಕಡೆಗಳಿಂದ ಎಲ್ಲ ಬಗೆಯ ಅಂಶಗಳನ್ನು ಸ್ವಾಗತಿಸುವ ಗುಣವೇ ಸಮನ್ವಯ. ಅದು ಎಲ್ಲ ಕಡೆಗಳಿಂದ ಹರಿದು ಬರುವ ನೀರನ್ನೆಲ್ಲ ತನ್ನಲ್ಲಿ ಒಳಗೊಳ್ಳುವ ಜಲಾಶಯವಿದ್ದಂತೆ. ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯಬೇಕಾದರೆ ಅವನು ತನ್ನನ್ನು 10 ಕಡೆಗೆ ತೆರೆದುಕೊಳ್ಳಬೇಕಾಗುತ್ತದೆ. ಹಲವು 10 ಬಗೆಯ ಪ್ರಭಾವಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳಬೇಕಾಗುವುದು ಇದೆ. ಯಾವುದೋ ಒಂದನ್ನು ಒಪ್ಪಿಕೊಂಡು ಅದನ್ನೇ ಬೆಳೆಸಿಕೊಂಡು ಇದೆಲ್ಲವೂ ಸುಳ್ಳು ಎನ್ನುವ ಗುಣ ಸಮನ್ವಯಕ್ಕೆ ತೀರಾ ವಿರುದ್ಧವಾದದ್ದು. ಸಮನ್ವಯವೆನ್ನುವುದು ಮಣ್ಣು, ಗೊಬ್ಬರ, ನೀರು, ಗಾಳಿ, ಬೆಳಕು ಇವೆಲ್ಲವನ್ನ ಬಳಸಿಕೊಂಡು ಬೆಳೆಯುವ ಒಂದು ಹೆಮ್ಮರ. ವ್ಯಕ್ತಿ ಎಲ್ಲ ಬಗೆಯ ಪ್ರಭಾವಗಳಿಗೂ ತನ್ನನ್ನು ಒಡ್ಡಿಕೊಂಡು ತನ್ನ ಕಾಲ ಮೇಲೆ ತಾನು ನಿಂತು ಆ ಪ್ರಭಾವಗಳೆಲ್ಲವನ್ನ ಅರಗಿಸಿಕೊಂಡು ಬೆಳೆದಾಗಲೇ ಅವನಲ್ಲಿ ನಿಜವಾದ ಸಮನ್ವಯ ಸಾಧ್ಯವಾಗುವುದು ಕಾಣುವುದು. ಸಮನ್ವಯ ಹಲವು ಮತ್ತು ಅಂಶಗಳ ಮಿಶ್ರಣವಲ್ಲ, ಅದು ಹಲವು 10 ಅಂಶಗಳನ್ನು ಕ್ರಮೇಣ ಕರಗಿಸಿ ಒಂದರೊಳಗೊಂದು ಎರಕ ಹೊಯ್ದು ಆ ಎಲ್ಲ 10 ಅಂಶಗಳ ಗುಣಗಳನ್ನು ಒಳಗೊಂಡು ವ್ಯಕ್ತಿಯನ್ನ ಬೆಳೆಸುವ ಒಂದು ಜೀವದ್ರವ್ಯ. ಆಗಲೇ ಅದು ನಿಜವಾದ ಸಮನ್ವಯವೆನಿಸಿಕೊಳ್ಳುವುದು. ಹೀಗೆ ಸ್ವಾಭಿಮಾನ ಮತ್ತು ಸಮನ್ವಯಗಳ ಹೆಸರಿಗೆ ಬೇರೆಯಾದರೂ ಅವೆರಡೂ ಬೆಳೆದ ವ್ಯಕ್ತಿಯ ಎರಡೂ ಬಹುಮುಖ್ಯ ಲಕ್ಷಣಗಳಾಗಿವೆ. ಇನ್ನು 4ನೇದಾಗಿ ಕನ್ನಡ ಕವಿಗಳ ನಾಡು ನುಡಿ ಪ್ರೇಮ. ಕನ್ನಡ ಕವಿಗಳ ನಾಡು ನುಡಿಯನ್ನ ಆಳವಾಗಿ ಪ್ರೀತಿಸಿದರು. ತಮ್ಮ ನುಡಿಯ ಜೊತೆ ಗಾಢವಾಗಿ ಸ್ಪಂದಿಸಿದರು. ನೃಪತುಂಗನ ಕಾಲದ ಕರ್ನಾಟಕ ಇಡೀ ವಿಶ್ವದಲ್ಲಿ ಒಂದು ವಿಶಿಷ್ಟ ದೇಶ, ಅಂದರೆ ವಿಶೇಷವಾಗಿದ್ದಿತ್ತು. ಚಾಲುಕ್ಯರಿಗಂತೂ ತಮ್ಮನ್ನು ಕರ್ನಾಟಕರು ಎಂದು ಕರೆದುಕೊಳ್ಳುವಲ್ಲೂ ಹೆಮ್ಮೆ. ಪಂಪನಿಗೆ ಹುಟ್ಟು ನಾಡಾದ ಬನವಾಸಿಯ ಬಗ್ಗೆ ಅಪರಿಮಿತ ಮಮತೆ. ಅಲ್ಲಿಯ ಸೌಂದರ್ಯ, ಹೃದಯವಂತಿಕೆ, ಸಂಸ್ಕೃತ ಜೀವನಗಳ ಅವನನ್ನ ತೀವ್ರವಾಗಿ ಆಕರ್ಷಿಸಿದವು. ನನ್ನ ಮನಸ್ಸಿಗೆ ಅಂಕುಶ ಹಾಕಿದರೂ ಅದು ನಿಲ್ಲದೆ ಬನವಾಸಿಯ ಕಡೆ ಓಡುತ್ತದೆ, ಅದನ್ನ ನೆನೆಯುತ್ತದೆ. ಸಂಸ್ಕೃತ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲೇ ಹುಟ್ಟಬೇಕು. ಒಂದು ವೇಳೆ ಆಗದಿದ್ದರೆ ಅಲ್ಲಿಯ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕು ಎಂದಿದ್ದಾನೆ. ಪಂಪ ಈ ಉದ್ಗಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಅರ್ಥವಾಗುತ್ತದೆ. 13ನೇ ಶತಮಾನದ ಅಂಡಯ್ಯ ಅಚ್ಚಗನ್ನಡದ ಅಭಿಮಾನಿ. ಸಂಸ್ಕೃತದ ಸಹಾಯವಿಲ್ಲದೆ ಕಾವ್ಯವನ್ನ ಬರೆಯುತ್ತೇನೆ ಎಂದು ಸಂಕಲ್ಪಿಸಿ ಅಚ್ಚಗನ್ನಡದಲ್ಲೇ ತನ್ನ ಕಬ್ಬಿಗರ ಕಾವ್ಯವನ್ನ ಬರೆದು ವಿಶಿಷ್ಟ ಕವಿ. ಕನ್ನಡ ನಿಪಾನಾಡು ಚಲುವಾಯ್ತು ಎಂಬ ವಾಕ್ಯದಲ್ಲಿ ತನ್ನೆಲ್ಲ ನಾಡ ಪ್ರೇಮವನ್ನ ಹಿಡಿದಿಟ್ಟಿದ್ದಾನೆ. ಗೋವಿಂದ ವೈದ್ಯ, ಶ್ರೀ ವಿಜಯ, ನಂಜುಂಡ ಕವಿ, ಹರಿಹರ, ವಚನಕಾರರು, ಹರಿದಾಸರು ಮೊದಲಾದವರೆಲ್ಲ ತಮ್ಮ ಕೃತಿಗಳಲ್ಲಿ ಕನ್ನಡ ನಾಡು ನುಡಿಯನ್ನ ಮನದುಂಬಿ ಬಣ್ಣಿಸಿದ್ದಾರೆ. ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಂತೂ ಕನ್ನಡಿಗರ ಗರಿಮೆಗಳನ್ನು ಎತ್ತಿ ಹಿಡಿದು ವಿದೇಶಿಯವರನ್ನು ಆಕರ್ಷಿಸುವಂತೆ ಆಳಿದರು. ಹಿಂದಿನ ಕನ್ನಡ ಜನ ಹಾಗೂ ರಾಜರು ಗೋಸುಂಬೆಗಳಾಗಿರಲಿಲ್ಲ. ಅವರು ಸ್ವಾಭಿಮಾನಿಗಳು, ಸಮನ್ವಯ ದೃಷ್ಟಿಯವರು ಆಗಿದ್ದು ವಿಶಿಷ್ಟವಾದ ಕರ್ನಾಟಕ ಸಂಸ್ಕೃತಿಯೊಂದನ್ನು ಬೆಳೆಸಲು ಸಮರ್ಥರಾದರು ಎಂಬುದು ಇಷ್ಟು ಈ ಅಧ್ಯಾಯದ ಭಾಗಗಳ ವಿವರಣೆ ಸಹಿತ ಟಿಪ್ಪಣಿ ಭಾಗದ ಮಾಹಿತಿಯಾಗಿತ್ತು. ಇನ್ನು ಮುಂದುವರೆದು ಈ ಅಧ್ಯಾಯದ 2ನೇ ಘಟ್ಟ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳು. ಪ್ರಶ್ನೆ ನಂಬರ್ 1, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಎಂ ಚಿದಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಕಪ್ಪೆ ಆರಭಟ್ಟನ ಗುಣ ಸ್ವಭಾವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಎತ್ತಿಕೊಳ್ಳುತ್ತಾರೆ. ಸ್ಪಷ್ಟೀಕರಣ: ಬಾದಾಮಿ ಕಪ್ಪೆ ಆರಭಟ್ಟನ ಶಾಸನ ಆರ್ಯಭಟ್ಟನೆಂಬ ಮಹಾವ್ಯಕ್ತಿಯ ಗುಣ ಸ್ವಭಾವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಕಪ್ಪೆ ಆರಭಟ್ಟ ಸಾಧು ಸ್ವಭಾವದ ಜನರಿಗೆ ಸಾಧು ಸ್ವಭಾವವನಾಗಿದ್ದನು, ಮಾಧುರ್ಯರ ಗುಣವುಳ್ಳವರಿಗೆ ಮಾಧುರ್ಯರ ಗುಣವುಳ್ಳವನಾಗಿದ್ದನು, ವಿನಾಕಾರಣ ತೊಂದರೆ ಕೊಡುವ ಜನರಿಗೆ ಕಲಿಯುಗ ವಿಪರೀತನಾಗಿದ್ದನು. ಈತ ಸಾಕ್ಷಾತ್ ವಿಷ್ಟವಲ್ಲದೆ ಬೇರೆಯಲ್ಲ. ಹೀಗೆ ಆರಭಟ್ಟನ ಗುಣ ಸ್ವಭಾವವನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನ ಎತ್ತಿಕೊಳ್ಳುತ್ತಾರೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2, ಚಕ್ರವರ್ತಿ, ಕಲ್ಲಿನಾಥ, ಪುಂಡರೀಕ ಇವರ ಹೆಸರುಗಳು ಕರ್ನಾಟಕ ಸಂಗೀತದ ಚರಿತ್ರೆಯಲ್ಲಿ ಬಹುಮುಖ್ಯವಾದವು. ಸಂದರ್ಭ:
ಪ್ರಸ್ತುತ ವಾಕ್ಯವನ್ನ ಎಂ ಚಿದಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಕರ್ನಾಟಕ ಸಂಗೀತದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪುರುಷರಿಗೆ ಕರ್ನಾಟಕ ಸಂಗೀತವೆಂದು ಕರೆಯಲಾಗುತ್ತದೆ. ಇದಕ್ಕೆ ಕಾರಣವೆಂದರೆ ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪರಂಪರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದದ್ದು ಶ್ರೇಷ್ಠ. ವಾಗ್ಗೇಯಕಾರರು ಸಂಗೀತಶಾಸ್ತ್ರ ಗ್ರಂಥಗಳನ್ನು ರಚಿಸಿದ್ದದ್ದು ಕರ್ನಾಟಕದ ನಾಣ್ಯದೇವ, ಸೋಮೇಶ್ವರ, ನಿಜಗುಣ, ಶಿವಯೋಗಿಗಳಂತಹ ಸಂಗೀತಶಾಸ್ತ್ರಕಾರರು ಉನ್ನತ ಮಟ್ಟದ ವಾಗ್ಗೇಯಕಾರರು ಇದ್ದರು. ಕರ್ನಾಟಕದಲ್ಲಿಯೇ ಪುರಂದರದಾಸರು ಹೆಸರು ಕರ್ನಾಟಕ ಸಂಗೀತದ ಚರಿತ್ರೆಯಲ್ಲಿ ಉಲ್ಲೇಖ ಅರ್ಹವಾದದ್ದು. ಲೇಖಕರು ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದ್ರೆ, ಪ್ರಶ್ನೆ ನಂಬರ್ 1, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದ ಕರ್ತೆ ಯಾರು? ಉತ್ತರ: ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದ ಕರ್ತೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ. 2, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಯಾದ ಕೃತಿಯ ಲೇಖನ? ಉತ್ತರ: ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂ ಚಿದಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಕೃತಿಯ ಲೇಖನ. 3, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದ ತಿರುಳೇನು? ಉತ್ತರ: ಸಂಸ್ಕೃತಿಯ ಸ್ವರೂಪ, ಅದರ ಉಗಮ, ಆ ಉಗಮಕ್ಕೆ ಕಾರಣವಾದ ಸ್ವಾಭಿಮಾನ, ಸಮನ್ವಯ, ಆತ್ಮವಿಶ್ವಾಸ ಇತ್ಯಾದಿ ಅಂಶಗಳನ್ನು ಕನ್ನಡ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ವಿವೇಚಿಸುವುದು ಈ ಲೇಖನದ ಮೂಲ ಆಶಯ ತಿರುಳು. ಪ್ರಶ್ನೆ ನಂಬರ್ 4, ಕನ್ನಡ ಸಂಸ್ಕೃತಿಯ ತಿರುಳೇನು? ಉತ್ತರ: ಕನ್ನಡ ಸಂಸ್ಕೃತಿಯ ತಿರುಳೆಂದರೆ ಸ್ವಾಭಿಮಾನ ಮತ್ತು ಸಮನ್ವಯ. ಪ್ರಶ್ನೆ ನಂಬರ್ 5, ಸ್ವಾಭಿಮಾನ ಎಂದರೇನು? ಉತ್ತರ: ಸ್ವಾಭಿಮಾನವೆಂದರೆ ತನ್ನ ಬಗ್ಗೆ ಮತ್ತು ತನ್ನತನದ ಬಗ್ಗೆ ಇರುವ ಪೂರ್ಣ ಅರಿವು ಮತ್ತು ವಿಶ್ವಾಸ. ಪ್ರಶ್ನೆ ನಂಬರ್ 6, ಸಮನ್ವಯ ಎಂದರೇನು? ಉತ್ತರ: ಸಮನ್ವಯವೆಂದರೆ ವ್ಯಕ್ತಿ ಬೆಳೆಯಲು ಎಲ್ಲ ಕಡೆಗಳಿಂದ ಎಲ್ಲ ಬಗೆಯ ಅಂಶಗಳನ್ನು ಸ್ವಾಗತಿಸುವ ಗುಣ. ಪ್ರಶ್ನೆ ನಂಬರ್ 7, ಕರ್ನಾಟಕ ಸ್ವಾಭಿಮಾನವನ್ನ ಏನೆಂದು ಭಾವಿಸಲಾಗಿದೆ? ಉತ್ತರ: ಕರ್ನಾಟಕ ಸ್ವಾಭಿಮಾನವನ್ನ ಒಂದು ಶ್ರೇಷ್ಠ ಮೌಲ್ಯವೆಂದು ಭಾವಿಸಲಾಗಿದೆ. ಪ್ರಶ್ನೆ ನಂಬರ್ 8, ವಚನ ಚಳುವಳಿಯ ದೊಡ್ಡ ಸಿದ್ಧಿ ಯಾವುದು? ಉತ್ತರ: ಸಮಾಜದ ಕೆಳವರ್ಗದ ಜನಕ್ಕೆ ಆತ್ಮ ಅಭಿಮಾನ ಹಾಗೂ ಸ್ವ ಅವಲಂಬನೆಗಳನ್ನು ತಂದು ಕೊಟ್ಟಿದ್ದು ವಚನ ಚಳುವಳಿಯ ದೊಡ್ಡ ಸಿದ್ಧಿ. ಪ್ರಶ್ನೆ ನಂಬರ್ 9, ಕನ್ನಡಿಗರ ಕರ್ತವ್ಯವೇನು? ಉತ್ತರ: ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವುದು ಕನ್ನಡಿಗರ ಕರ್ತವ್ಯ. ಪ್ರಶ್ನೆ ನಂಬರ್ 10, ರಾಷ್ಟ್ರ ಪ್ರೇಮದ ನಿಜವಾದ ಕುರುಹು ಯಾವುದು? ಉತ್ತರ: ರಾಷ್ಟ್ರ ಪ್ರೇಮದ ನಿಜವಾದ ಕುರುಹು ಕರ್ನಾಟಕ ಸಂಸ್ಕೃತಿಯನ್ನ ಪ್ರೀತಿಸುವುದು. ಪ್ರಶ್ನೆ ನಂಬರ್ 11, ಕನ್ನಡ ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಉತ್ತರ: ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಪ್ರಶ್ನೆ ನಂಬರ್ 12, ಶೂರರಿಗೆ ಯಾವುದು ಶ್ರೇಷ್ಠವಾದದ್ದು? ಉತ್ತರ: ಶೂರರಿಗೆ ಅಪಮಾನಕ್ಕಿಂತ ಮೃತ್ಯುವೇ ಶ್ರೇಷ್ಠವಾದದ್ದು. ಪ್ರಶ್ನೆ ನಂಬರ್ 13, ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ತೀರಾ ಕೆಟ್ಟವನು ಯಾರು? ಉತ್ತರ: ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ತೀರಾ ಕೆಟ್ಟವನು ಯಾರು ಅಂದ್ರೆ ಕಪ್ಪೆ ಆರಭಟ್ಟ. ಪ್ರಶ್ನೆ ನಂಬರ್ 14, ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಉತ್ತರ: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರ ದಾಸರು. ಪ್ರಶ್ನೆ ನಂಬರ್ 15, ನರ್ತನ ಶಾಲೆಯ ವರ್ಣನೆ ಬರುವುದು ಯಾವ ಕಾವ್ಯದಲ್ಲಿ? ಉತ್ತರ: ನರ್ತನ ಶಾಲೆಯ ವರ್ಣನೆ ಬರುವುದು ರತ್ನಾಕರ ವರ್ಣಿಯ ಕಾವ್ಯದಲ್ಲಿ ಎಂಬುದು. ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಪರೀಕ್ಷೆಯಲ್ಲಿ ಕೇಳುವಂತ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ಮಾಡ್ತೀನಿ. ಈ ನನ್ನ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ, ನಿಮಗೆ ಡಿಗ್ರಿಗೆ ಸಂಬಂಧಿಸಿದ ಕ್ಲಾಸ್ಗಳು ಬೇಕಾಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.